ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬಿಳಿ ಹೋಳಿಗೆ ಮತ್ತು ಮಾವಿನಕಾಯಿ ಶೀಕರ್ಣಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರ್ಕೊಡ್ತೀನಿ. ನೋಡಿ, 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕೋತಾ ಇದ್ದೀನಿ. ಬಿಸಿ ಏನು ಮಾಡಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ನೀವು ಬಿಳಿ ಹೋಳಿಗೆನೇ ಮಾಡಬೇಕಂತೇನಿಲ್ಲ, ಚಪಾತಿ ಕೂಡ ಮಾಡಿ ತಿನ್ಬೋದು ಇದರಲ್ಲಿ. ಇಲ್ಲಾಂದರೂ ಒಬ್ಬಟ್ಟು ಕೂಡ ಇದರಲ್ಲಿ ಕಾಂಬಿನೇಷನ್ನು ಯಾವುದಾದ್ರೂ ನಿಮಗೆ ಸರಿ ಅನಿಸೋದು ಅದು ಮಾಡ್ಕೋಬೋದು. ನೋಡಿ, ಹಿಟ್ಟನ್ನು ನೆನೆಯಲು ನಾನೊಂದು 5 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಹೂರಣ ಮಾಡ್ಕೋಬೇಕಲ್ಲ. ಇವಾಗ ಕಣಕ ರೆಡಿ ಆಯಿತು. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಕುದಿಯಲು ಬಿಡೋಣ. ನೋಡಿ, ನೀರು ಕುದೀತೈತೆ. ಈಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ದಂಗೆ ನಾವು ಕಲಿಸ್ಕೋಬೇಕು. ಸ್ವಲ್ಪ ಕೂಡ ಗಂಟು ಉಳಿಬಾರ್ದು, ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನಾವು ಕಲಿಸ್ಕೋಬೇಕು. ಸಣ್ಣ ಉರಿಲೇನೆ ಹಬೆಲೇನೆ ಇದು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಮಾಡ್ಕೋಬೇಕು ನಾವು. ನೋಡಿ, ಇದೇ ಥರ ಚೆನ್ನಾಗಿ ನಾದ್ಕೊಳ್ಳೋಂಗೆ ಮಾಡಿಕೊಂಡು ತಿರ್ಗಾ ಅದನ್ನು ಒಂದು ಪಾತ್ರೆಗೆ ಆರಲು ಬಿಡಬೇಕು. ನೋಡಿ, ಹೂರಣ ಇದು ಒಳಗೆ ತುಂಬೋದಕ್ಕೆ ಅಂತ ಹೂರಣ ಥರ ಇದು ರೆಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೋದು, ಇಲ್ಲ ಜೋಳದ ಹಿಟ್ಟಲ್ಲೂ ಕೂಡ ನೀವು ಮಾಡ್ಕೋಬೋದು. ಎಲ್ಲ ಯಾವುದರಲ್ಲೂ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಆರಲು ಬಿಡ್ತೀನಿ. ಒಂದು 5 ನಿಮಿಷ ಆರಲಿ ಇದು. ಅಲ್ಲಿವರೆಗೂ ಸೀಕರಣೆ ಮಾಡೋಣ ಬನ್ನಿ. ನೋಡಿ, ನಾನಿಲ್ಲಿ ಚಿಕ್ಕ ಸೈಜು 4 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ನೀವು ಯಾವುದು ಟೇಸ್ಟ್ ಇರುತ್ತೋ ಅದು ಮಾವಿನ ಹಣ್ಣನ್ನು ನೀವು ತಗೋಬೋದು. ನೋಡಿ, ನಾನು ಚಿಕ್ಕ ಸೈಜ್ ಇರೋದ್ರಿಂದ ಒಂದು 4 ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು. ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾಡ್ತಾನೆ ಇರ್ತಾರೆ. ಚಪಾತಿಯಲ್ಲಿ ಮಾಡ್ತಾರೆ, ಹೋಳಿಗೆಯಲ್ಲಿ ಮಾಡ್ತಾರೆ, ಹಾಗೆ ಬಿಳಿ ಹೋಳಿಗೆ ಇದರಲ್ಲೂ ಮಾಡ್ತಾರೆ. ತುಂಬ ಫೇವ್ರೇಟ್ ಇದು, ನಮಗಂತೂ ತುಂಬ ಇಷ್ಟ ಇದು. ನೋಡಿ, ಈ ಥರ ಒಳಗಡೆ ಇರೋದೆಲ್ಲ ಹಣ್ಣುಗಳನ್ನು ನೋಡಿ ಈ ಥರ ತಗೊತೀನಿ ನಾನು. ಇದೇ ಥರ ಎಲ್ಲ ಹಣ್ಣನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೀಟು ಮಾಡ್ಕೋಬೇಕು ಇದನ್ನು. ಅಂದರೆ ಸ್ವಲ್ಪ ಸ್ವಲ್ಪ ದಪ್ಪ ಇದೆ ಪೀಸು, ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ನೀವು ಕೈಯಲ್ಲಿ ಕೂಡ ಕಿವುಚ್ಕೋಬೋದು. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ರುಚಿ ಜಾಸ್ತಿ ತಿನ್ನೋರು ಜಾಸ್ತಿ ಕೂಡ ಹಾಕೋಬೋದು. ಹಾಗೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ನೀರು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಬರೀ 1 ಗ್ಲಾಸಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ಇಷ್ಟು ತಿಕ್ನೆಸ್ ಆಗಿ ಇರಬೇಕು. ನೋಡಿ, ಮಾವಿನಕಾಯಿ ಸೀಕರಣೆ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಹೂರಣ ಬಿಸಿ ಐತಲ್ಲ, ಇವಾಗ ಆರೋಗಿದೆ. ಅದನ್ನು ಚೆನ್ನಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಮಿಜ್ಕೊಳ್ಳೋಣ. ನೋಡಿ, ಈ ಥರ ನಾದ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈಗೆ ಸ್ವಲ್ಪ ಎಣ್ಣೆ ಮೆತ್ಕೊಂಡು ನೋಡಿ ಈ ಥರ ನಾದ್ಕೊಂಡು ಉಳ್ಳಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನಾನು ನೀರನ್ನು ಹಾಕಿರೋದು ಇದಕ್ಕೆ. ನೋಡಿ, ಹದ ಕರೆಕ್ಟಾಗಿ ಆಯಿತು. ಇವಾಗ ಉಳ್ಳಿನ ಮಾಡ್ಕೊಂಡು ಇಟ್ಕೊತೀನಿ, ಉಂಡೆ ಥರ ಮಾಡಿ ಇಟ್ಕೊತೀನಿ ನಾನು. ನೋಡಿ ನೋಡಿ ಕಣಕದಲ್ಲಿ ನಾನು ಇದನ್ನು ತುಂಬಿ ಲಟ್ಟಿಸ್ತೀನಿ. ನೋಡಿ, ಈ ಥರ ಎಲ್ಲವನ್ನು ಮಾಡಿ ನಾನು ಇಟ್ಕೊತೀನಿ. ಇವಾಗ ಚಪಾತಿ ಹಿಟ್ಟು ಕೂಡ ನೆಂದಿದೆ. ಬನ್ನಿ ನೋಡಿ, ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಒಂದೊಂದೇ ಉಳ್ಳೆನ ತಗೊಂಡು ನಾನು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಸೇಮ್ ನೀವು ಬೇಳೆ ಹೋಳಿಗೆ ಒಬ್ಬಟ್ಟೆಲ್ಲ ಮಾಡಿರ್ತೀರಲ್ಲ ಅದೇ ಥರನೇ ಇದು ಕೂಡ. ನೋಡಿ, ನಾನಿಲ್ಲಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಥರ ಬರುತ್ತೋ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ನೀವು ಆ ಥರ ಮಾಡ್ಕೋಬೋದು. ನೋಡಿ, ಇದನ್ನು ಹೂರ್ಣ ಥರ ಅಕ್ಕಿ ಹಿಟ್ಟನ್ನು ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಎಸಸಿದ್ರೆ ಎಕ್ಸ್ಟ್ರಾ ಹಿಟ್ಟಿನಿದ್ರೆ ಅದನ್ನು ತೆಗೆದುಬಿಡಿ. ಇಲ್ಲಾಂದರೆ ಈ ಥರ ಫೋಲ್ಡ್ ಮಾಡಿ ನೋಡಿ ಅಲ್ಲೇ ಪ್ರೆಸ್ ಮಾಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ಹೋಳಿಗೆ ಆಗಲಿ, ಚಪಾತಿ ಆಗಲಿ, ಅಥವಾ ಬಿಳಿ ಹೋಳಿಗೆ ಆಗಲಿ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ನೋಡಿ, ಇವಾಗ ಚೆನ್ನಾಗಿ ಲಟ್ಟಿಸ್ಕೊತೀನಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ನೋಡಿ, ಇವಾಗ ಒಲೆ ಮೇಲೆ ತವೆ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಹೋಳಿಗೆನ ಅದ್ರ ಮೇಲೆ ಬೇಯಿಸ್ಕೊತೀನಿ. ನೋಡಿ,
ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊತೀನಿ ನೋಡಿ. ಇವಾಗ ಮತ್ತೆ ಒಂದು ಸೈಡು ಹಾಕ್ಕೊಳ್ಳೋಣ. ಸೇಮ್ ಚಪಾತಿ ಹೇಗಿರುತ್ತೋ ಹಾಗೇ ಇರುತ್ತೆ. ಅದು ಎಷ್ಟು ದಿನ ಇಟ್ಟರು ಎಷ್ಟೊತ್ತಿಟ್ರೂ ಸಾಫ್ಟಾಗೇ ಬರುತ್ತೆ. ಇದು ಒಳಗಡೆ ಅಕ್ಕಿ ಹಿಟ್ಟು ತುಂಬಿರೋದ್ರಿಂದ ಎಷ್ಟೊತ್ತಾದರೂ ಇದು ಹೋಳಿಗೆ ಸಾಫ್ಟಾಗಿಯೇ ಇರುತ್ತೆ, ಗಟ್ಟಿ ಮಾತ್ರ ಬರೋದೇ ಇಲ್ಲ ನೋಡಿ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನಾವು. ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ. ಇದೇ ಥರ ನಾನು ಎಲ್ಲವನ್ನು ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ, ನೋಡಬೇಕು ನೀವು ನೋಡಿ. ನೋಡಿ ಇಷ್ಟು ರೆಡಿ ಆಯಿತು ಚಪಾತಿಗಳೀಗ. ಹಾಗೆ ಇನ್ನೊಂದು ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ನಾನು ತಟ್ಟೆಯಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಹೋಳಿಗೆನ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿದೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸೀಕರ್ನಿ ಕೂಡ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.